Hey guys, welcome back to my YouTube ಚಾನಲ್. ನೋಡಿ ಗೈಸ್, ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ಬಸ್ ಸ್ಟಾಪ್ ಡ್ರಾಪ್ ಮಾಡು ಅಂದರೆ ನಮ್ಮಪ್ಪ ನೋಡಿ ಗೈಸ್ ನನ್ನ ಎಲ್ಲಿ ಕರ್ಕೊಬಂದಿದ್ದಾರೆ ಗಿಡ ಹಾಕು ಅಂತ. ಅಪ್ಪ ಏನು ಹೇಳ್ತೀಯ? ಮಾತಾಡು. ಹಲೋ. ನೋಡಿ ಗೈಸ್, ನಾವು ನಮ್ಮ ಮನೇಲಿ ಪೆಪ್ಪರ್ ಗಿಡ ಹಾಕ್ತಿದ್ದೀವಿ. ನಾವು ಮೆಣಸು ಹಾಕ್ತಾ ಇದ್ದೀನಿ. ಪಾಪ ಇದು ಮೈಕ್ ತಗೋ. ನೋಡಿ ಗೈಸ್, ನಾವು ನಮ್ಮ ಮನೇಲಿ ಪೆಪ್ಪರ್ ಗಿಡ ಹಾಕ್ತಾ ಇದ್ದೀವಿ. ನಮ್ಮ ಮನೇಲಲ್ಲ, ನಮ್ಮ ತೋಟದಲ್ಲಿ. ಅಪ್ಪ ಏನು ಹೇಳ್ತೇನೆ ನಾನು ಅದಕ್ಕೆ ನಾನಂದೆ, ಬಿಸಿಲು ಬೇಡ ಬೆಂಗಳೂರು ಸಿಟಿಗೆ, ಹಳ್ಳಿಲಿ ಜೀವನ ನೋಡವ ಈ ಥರ ಇಲ್ಲಿ ಮಾಡು. ಫಸ್ಟು ಹಸು ತಗೋತೀನಿ, ಇದು ಮಾಡ್ತೀನಿ ಎಲ್ಲ ಅಂತ ಹೇಳ್ತಾ ಇದೀಯಲ್ಲ, ಫಸ್ಟ್ ನೋಡ್ಕೈಲಿ ನಾವು ಮಾಡ್ತಾ ಇರೋ ಕಷ್ಟ ನೋಡು, ತಿಳ್ಕೊ ಬೇಡ ಈ ಜೀವನ ಅಂತ ಹೇಳ್ತಾ ಇದ್ದೀನಿ. ನೀನು ಕೇಳಲ್ಲ, ನಾನು ಹಸು ಮಾಡಬೇಕು ತೋಟ ಮಾಡಬೇಕು ಅಂತ ಇದೆಯಾ. ನೋಡಿ ಇಲ್ಲಿ ನಮ್ಮ ಕಷ್ಟ ಬೀಳ್ತಾ ಇರೋದ. ಬಾಯಿಲಿ ಹೇಳೋಷ್ಟು ಸುಲಭ ಅಲ್ಲ ಕಣಮ್ಮ. ರೈತರು ಹೆಂಗೆ ಬಿಸಿಲು ಬೆಂಕಿ ಅನ್ನೋದು ಕಾಣ್ದೇನೆ ಈ ಬಿಸಿಲಲ್ಲೆಲ್ಲ ನಾವು ಬೇವು ಸುರಿಸಿ ಶ್ರಮ ವಹಿಸಿ ಮಾಡಬೇಕು. ಯಾವತ್ತೂ ಒಂದಿನ ಬಂದು ನಾನು ತೋಟ ಮಾಡ್ತೀನಿ, ಹಸು ಮೇಯಿಸ್ತೀನಿ, ಹಸು ಸಾಕ್ತೀನಿ, ಫಾರಮ್ ಮಾಡ್ಕೊಂಡು ಅಂದ್ರೆ ಆಗಲ್ಲ. 24 hours ಜಮೀನಲ್ಲೇ ಬಿತ್ಕೊಂಡು ಫಾರಮ್ ಹೌಸಲ್ಲೇ ಒದ್ದಾಡಬೇಕು. ಆಗ ಒಂದು ಭೂಮಿ ತಾಯಿ ನೆಮ್ಕೊಂಡು ಕಷ್ಟ ಬಿದ್ದು ಮಾಡ್ತಾಳೆ ಅಂತ ಅವಳಿಗೂ ಒಂದು ಆಸೆ ಉಂಟಾಗಿ ಮುಂದೆ ಹೆಲ್ಪ್ ಆಯ್ತೆ. ನೋಡಿ ಗೈಸ್, ಸೊ ನಮ್ಮಪ್ಪ ಹಿಂಗೆ ಹೇಳ್ತಿದೆ. ನೋಡಿ ಗೈಸ್, ನನಗೆ ಬ್ಯಾಂಗ್ಳೂರಲ್ಲಿ ಜಾಬ್ ಬೇಡ, ಇಲ್ಲೇ ಬಂದ್ಬಿಟ್ಟು ತೋಟ ಮಾಡ್ಕೊಂಡಿರ್ತೀನಿ ಅಂತ ಅಂದರೆ ಹಿಂಗೆ ಹೇಳ್ತಾ ಇದ್ದಾರೆ. ಇದೆ ಬನ್ನಿ ಗಾಯ್ಸ್, ನಾನು ನಮ್ಮ ತೋಟ ತೋರಿಸ್ತೀನಿ ನಿಮಗೆ. ನೋಡಿ, ಇದೆಲ್ಲ ಪೆಪ್ಪರ್ ಗಿಡ. ನೋಡಿ ಗೈಸ್, ಎಷ್ಟು ಮಾವಿನಕಾಯಿ ಬಿಟ್ಟಿದೆ ತೋರಿಸ್ತೀನಿ ನೋಡಿ. ಬಟ್ ಕೀಳೋದಕ್ಕಾಗಲ್ಲ. ಆ ಕಡೆ ಫುಲ್ ಮಡಿಕೆ ತೆಂಗು ಎಲ್ಲ ಇದೆ. ನೋಡಿ ಗೈಸ್, ನಾನು ನಮ್ಮ ಅಪ್ಪಂಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದೀನಿ. ಇಂಥ ಮಗಳು ಪಡೆಯೋಕ್ಕೆ ಪುಣ್ಯ 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 ಮಾಡಿರ್ಬೇಕು ಗೈಸ್, ಅಲ್ವಪ್ಪ? ಇಂಥ ಮಗಳು ಪಡೆಯೋಕ್ಕೆ ನಮ್ಮ ಅಪ್ಪ ಪುಣ್ಯ ಮಾಡಿರ್ಬೇಕು ಗೈಸ್. ಹೌದು, ನಿಜ ನಿಜ. ಚೆನ್ನಾಗಿ ಮಾಡ್ತಾಳೆ. ವ್ಯವಸಾಯದ ಬಗ್ಗೆ ಭಾರಿ ಇಂಟ್ರೆಸ್ಟು. ಅಂದರೆ ಒಂದು ಸ್ವಲ್ಪ ಬೇಜವಾಬ್ದಾರಿತನ ಮಾಡ್ತಾಳೆ. ಅಂದರೆ ಕೆಲಸ ಮಾತ್ರ ನೀಟಾಗಿ ಮಾಡ್ತಾಳೆ. ಬೆಂಗಳೂರಿಂದ ಬಂದಾಗ ಡ್ಯೂಟಿಯಿಂದ ಒಂದು ವಾರ ಬರ್ತಾಳೆ, ಮಾಡ್ತಾಳೆ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ನೋಡಿ ಗೈಸ್, ಅವನು ನನ್ನ ತಮ್ಮ ಎಷ್ಟು ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದಾನೆ. ನಾನು ವಿಡಿಯೋ ಮಾಡ್ತಾ ಇದ್ರೆ ಬೈತಾನೆ ಗೈಸ್, ನನ್ನ ವಿಡಿಯೋ ಮಾಡಬೇಡ, ಏನು ಬೇಕಾ ಇವನೇ ಅಭಿ.